ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ವಾದಿರಾಜಗುರುಗಳು ರಚನೆ ಮಾಡಿದಂತಹ ಶ್ರೀ ಲಕ್ಷ್ಮೀ ಶೋಭಾನದ ನುಡಿಗಳನ್ನು ತಿಳಿತಾ ಹೋಗೋಣಂತೆ. ಇವತ್ತು 38ನೇ ನುಡಿಯಿಂದ ಮುಂದುವರಿಸ್ತಾ ಇದ್ದೀನಿ. ಮೊದಲಿಗೆ ಶ್ರೀ ವಾದಿರಾಜಗುರುಗಳಲ್ಲಿ ವಂದನೆಗಳನ್ನು ಮಾಡ್ತಾ ಹಾಗೆ ಲಕ್ಷ್ಮೀನಾರಾಯಣರಲ್ಲಿ ವಂದಿಸುತ್ತಾ ಶ್ರೀ ಲಕ್ಷ್ಮೀ ಶೋಭಾನವನ್ನು ಶುರು ಮಾಡ್ತಾ ಇದ್ದೀನಿ. ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ, ಶೋಭಾನೇ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ, ಸಲ್ಲದು ರೋಗ ರುಜಿನಾವು, ಬಲ್ಲ ವೈದ್ಯರ ಕೇಳಿ ಆಜಿರ್ತಿ ಮೂಲವೆಲ್ಲದಿಲ್ಲ ಸಮಸ್ತ ರುಜಿನಾವು, ಶೋಭಾನೇ. ಇಂಥ ಮೂರುತಿಯ ಒಳಗುಂಬ ನರಕ ಬಹು ಭ್ರಾಂತ ನೀನೆಲ್ಲಿಂದ ತೋರಿಸುವೆಲೋ, ಸಂತೆಯ ಮರುಳ ಹೋಗೆಲೋ ನಿನ ಮಾತು ಸಂತರು ಕೇಳಿ ಸೊಗಸಾರು, ಶೋಭಾನೇ. ಶ್ರೀನಾರಾಯಣರ ಜನನಿ ಜನಕರ ನಾನೆಂಬ ವಾದಿ ನುಡಿಯಲು, ಜಾಣರಿಂದರಿಯ ಮೂಲ ರೂಪವ ತೋರಿ ಶ್ರೀ ನರಸಿಂಹನ ಅವತಾರ, ಶೋಭಾನೇ. ಸ್ನೇಹಿತರೆ, ಇವತ್ತು ಈ 3 ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ. ನೋಡ್ರಿ, ಶ್ರೀ ವಾದಿರಾಜರು ಇಲ್ಲಿ ಬರೀತಾ ಇದ್ದಾರೆ, ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನಾವು ಅಂತ. ವಾದಿರಾಜರು ಇಲ್ಲಿ ಪ್ರತಿ ನುಡಿಗಳಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ, ಭಗವಂತನಿಗೆ ದೋಷಗಳು ಇಲ್ಲ, ದೋಷಗಳಿವೆ ಅಂತ ನಾವು ತಿಳಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲ ಜಗವನ್ನು ನುಂಗಿ ತನ್ನ ಉದರದಲ್ಲಿ ಹಾಕೊಂಬಿಟ್ಟಿರ್ತಾನೆ ಅಲ್ವಾ. ಹೀಗೆ ಎಲ್ಲ ಜಗವನ್ನು ನುಂಗಿ ದಕ್ಕಿಸಿಕೊಂಡವನಿಗೆ ಇವನಿಗೆ ಏನಾದರೂ ರೋಗ ರುಜಿನಗಳು ಇದಾವ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಂತ ಬ್ರಹ್ಮಾಂಡವನ್ನೇ ಭಗವಂತ ತನ್ನ ಹೊಟ್ಟೆಯಲ್ಲಿ ಹಾಕ್ಕೊಂಡಿದ್ದಾನೆ. ಸಲ್ಲದು ರೋಗ ರುಜಿನಾವು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಹೀಗೆ ಅನಂತ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಹಾಕ್ಕೊಂಡಂಥ ಭಗವಂತನಿಗೆ ರೋಗ ರುಜಿನಗಳು ಬರಲಿಕ್ಕೆ ಸಾಧ್ಯವೇ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಮನುಷ್ಯರಿಗೆ ರೋಗ ರುಜಿನಗಳು ಬರುತ್ತೆ. ಮೊದಲಿಗೆ ಅಜೀರ್ಣನೇ ಎಲ್ಲ ರೋಗಕ್ಕೂ ಕಾರಣ ಅಂತ ಹೇಳ್ತಾರೆ ಅಲ್ವಾ ಸ್ನೇಹಿತರೆ. ಆಯುರ್ವೇದಿಕ್ ನಾವು ಟ್ರೀಟ್ಮೆಂಟಿಗೆ ಹೋದಾಗ ಮೊದಲಿಗೆ ಅವರು ನಮಗೆ ಕೊಡ್ತಕ್ಕಂಥ ಔಷಧಿ ಏನು ಅಂದರೆ ಹೊಟ್ಟೆಯನ್ನು ಕ್ಲೀನ್ ಮಾಡೋದಕ್ಕೆ. ಅಲ್ಲಿಂದ ನಮಗೆ ಪ್ರಾರಂಭ ಮಾಡ್ತಾರೆ ಟ್ರೀಟ್ಮೆಂಟನ್ನು. ಯಾಕೆ ಅಂದರೆ ಮೂಲ ಇರೋದೇ ಅಲ್ಲಿ ಅಂತ. ರೋಗದ ಮೂಲ ಇರೋದೇನೆ ಹೊಟ್ಟೆಯಲ್ಲಿ, ಜಠರದಲ್ಲಿ. ಜಠರವು ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದರೆ, ನಾವು ತಿಂದಂಥ ಆಹಾರ ಸರಿಯಾಗಿ ಪಚನ ಆಗಿ ಹೊರಗಡೆ ಬರದೇ ಇದ್ದರೆ ತುಂಬ ಅಂದರೆ ತುಂಬ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಅಲ್ವಾ. ಅದರಿಂದ ಆರೋಗ್ಯದ ಸಮಸ್ಯೆಗಳು ಬಂದುಬಿಡುತ್ತೆ. ಹೀಗೆ ತುಂಬ ಜನಕ್ಕೆ ಆ ಥರ ಸಮಸ್ಯೆಗಳಿರುತ್ತೆ. ಮಲಮೂತ್ರಾದಿಗಳು ಹೋಗದೇನೆ ತುಂಬ ಜನ ಸತ್ತಿರುವಂತಹ ಉದಾಹರಣೆಗಳನ್ನು ನಾವು ನೋಡ್ತೀವಿ ಅಲ್ವಾ. ಆ ಥರ ಕಲ್ಮಶವನ್ನು ಹೊರಗಡೆ ಹಾಕದೇ ಇದ್ರೇ ನಮಗೆ ರೋಗಗಳು ಬಂದು ಸುತ್ತಕೊಳ್ಳುತ್ತೆ. ಈಗ ತಿಂದಿರೋ ಆಹಾರ ಬೆಳಗ್ಗೆ ಎದ್ದೇಳಿದ ತಕ್ಷಣ ನಮಗೆ ಜೀರ್ಣ ಆಗಿರಬೇಕು, ಆಗಿಲ್ಲ ಅಂದ್ರೇ ಸಮಸ್ಯೆ ಶುರುವಾಗುತ್ತೆ. ಅಲ್ಲಿಂದನೇ ರೋಗಗಳು ಶುರುವಾಗುತ್ತೆ ನಮಗೆ. ಹಾಗೆ ಇಡೀ ಬ್ರಹ್ಮಾಂಡವನ್ನೇ, ಅನಂತ ಬ್ರಹ್ಮಾಂಡವನ್ನೇ ನುಂಗಿದಂಥ ಭಗವಂತನಿಗೆ ಯಾಕೆ ರೋಗ ರುಜಿನಗಳಿಲ್ಲ, ಯಾಕೆ ಅಜೀರ್ಣ ಆಗೋದಿಲ್ಲ ಅಂತ ಇಲ್ಲಿ ವಾದಿರಾಜರು ಬರೀತಾ ಇದ್ದಾರೆ. ನೋಡ್ರಿ, ಅಜೀರ್ಣದ ಸಮಸ್ಯೆನೇ ಇಲ್ಲದವನಿಗೆ ರೋಗ ರುಜಿನಗಳು ಬರಲಿಕ್ಕೆ ಸಾಧ್ಯವಿಲ್ಲಿಂದ ಅಂತ. ಅಜೀರ್ಣನೇ ಅದರ ಸಮಸ್ಯೆನೇ ಇಲ್ಲ ಭಗವಂತನಿಗೆ, ಅಜೀರ್ಣದ ಸಮಸ್ಯೆನೇ ಇಲ್ಲ ಭಗವಂತನಿಗೆ. ಹಾಗಿದ್ದಾಗ ರೋಗ ರುಜಿನಗಳು ಹೇಗೆ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ವಾದಿರಾಜರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡವನ್ನು ನುಂಗಿದಂತಹ ಭಗವಂತನ ಹೊಟ್ಟೆ ಮುಂದೆ ಬಂದಿದೆಯಾ? ಈಗ ತುಂಬ ಊಟ ಮಾಡಿದ್ರೆ ಕೆಲವರಿಗೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳ್ತಾರೆ. ಇಷ್ಟು ದಪ್ಪ ಹೊಟ್ಟೆ ಇರುತ್ತೆ. ಆ ರೀತಿ ಭಗವಂತ ಇಡೀ ಬ್ರಹ್ಮಾಂಡವನ್ನೇ ನುಂಗ್ಬಿಟ್ಟಿದ್ದಾನಲ್ಲ, ಆ ರೀತಿ ಏನಾದರೂ ಭಗವಂತನಿಗೆ ಹೊಟ್ಟೆ ಮುಂದೆ ಇದೆಯಾ? ಇಲ್ಲ. ಪುಟ್ಟ ಮಗುವಾಗಿ ಆಲದೆಲೆ ಮೇಲೆ ಕಾಲನ್ನು ಮೇಲೆ ಎತ್ತಿಕೊಂಡು ಹೆಬ್ಬೆಟ್ಟನ್ನು ಬಾಯಲ್ಲಿ ಇಟ್ಕೊಂಡಿದ್ದಾನೆ. ಆ ರೀತಿ ಪ್ರಳಯ ಕಾಲದಲ್ಲಿ ಭಗವಂತ ಬ್ರಹ್ಮಾಂಡವನ್ನು ನುಂಗಿದ್ರೆ ಇಷ್ಟು ದಪ್ಪ ಹೊಟ್ಟೆ ಇರಬೇಕಿತ್ತು ಭಗವಂತನಿಗೆ, ಯಾಕಿಲ್ಲ? ಎಷ್ಟು ಸೃಷ್ಟಿ ನೋಡ್ರಿ ಹೇಗಿದೆ, ಭಗವಂತ ಎಷ್ಟು ಲೀಲೆಗಳನ್ನು ಮಾಡ್ತಾನೆ ಅಂತ ನಾವಿಲ್ಲಿ ತಿಳಿಬೇಕಾಗಿದೆ ಅಲ್ವಾ ಸ್ನೇಹಿತರೆ. ಭಗವಂತನ ಉದರ ಹೇಗಿದೆ ಅಂದರೆ ಸುಂದರವಾಗಿದೆ ಅಂತ.
ಬಹಳ ಸುಂದರವಾದಂಥ ಉದರ ಅಂತೆ ಭಗವಂತನದ್ದು. ಹೊಟ್ಟೆಯ ಮೇಲ್ಪದರು, ಭಗವಂತನ ಹೊಟ್ಟೆಯ ಮೇಲ್ಪದರು ಹೇಗಿದೆ ಅಂತಂದರೆ ಚಿಗುರೆಲೆ ಎಷ್ಟು ತೆಳುವಾಗಿರುತ್ತೋ, ಈ ವಸಂತ ಕಾಲದಲ್ಲಿ ಚಿಗುರುತ್ತೆ ನೋಡ್ರಿ ಎಲೆಗಳೆಲ್ಲ, ಆ ಚಿಗುರೆಲೆ ಎಷ್ಟು ತೆಳುವು ಇರುತ್ತಲ್ವ ಪೇಪರ್ ಥರ, ಆ ಥರ ಭಗವಂತನ ಉದರದ ಮೇಲ್ಪದರು ಚರ್ಮ ಆ ಥರ ಇದೆಯಂತೆ. ಇನ್ನು ಅದರ ಒಳಗಡೆ ಅನಂತ ಬ್ರಹ್ಮಾಂಡ ಇದೆಯಂತೆ ನೋಡ್ರಿ. ಭಗವಂತನ ಹೊಟ್ಟೆಯ ಮೇಲ್ಪದರು ಅಷ್ಟು ತೆಳುವಾಗಿದ್ರೂ ಒಳಗಡೆ ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾನೆ ಭಗವಂತ. ಇಂತಹ ಭಗವಂತನಿಗೆ ಅಜೀರ್ಣವಾಗೋದಕ್ಕೆ ಸಾಧ್ಯನಾ? ಭಗವಂತನಿಗೆ ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಬಾಯಾರಿಕೆ ಇಲ್ಲ, ಭಗವಂತ ಊಟ ಮಾಡೋದಿಲ್ಲ ನಮ್ಮ ಥರ. ಈ ರೀತಿ ಎಲ್ಲ ಭಗವಂತನಿಗೆ ಇದ್ದಾಗ ಮತ್ತು ಅಜೀರ್ಣ ಆಗಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ರೋಗ ರುಜಿನಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಎಲ್ಲ ಕಶ್ಮಲ ನಮ್ಮ ಹತ್ರನೇ ಇರೋದು, ಮನುಷ್ಯನೇ ಇದೆಲ್ಲದಕ್ಕೂ ಕಾರಣ. ಹಾಗಾಗಿ ಮನುಷ್ಯನೇ ಇದನ್ನೆಲ್ಲ ಹೊತ್ಕೊಂಡಿದ್ದಾನೆ. ಹೀಗೆ ಭಗವಂತನ ಬಗ್ಗೆ ಸುಂದರವಾಗಿ ಈ ನುಡಿಗಳಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗ ರುಜಿನವು. ಎಲ್ಲ ಜಗವನ್ನು ನುಂಗಿ ದಕ್ಕಿಸಿಕೊಂಡಂತಹ ಭಗವಂತನಿಗೆ ರೋಗ ರುಜಿನಗಳು ಬರಲಿಕ್ಕೆ ಹೇಗೆ ಸಾಧ್ಯ ಇದೆ? ಬಲ್ಲ ವೈದ್ಯರ ಕೇಳಿ ಆಜಿರ್ತಿ ಮೂಲವೆಲ್ಲದಿಲ್ಲ ಸಮಸ್ತ ರುಜಿನವು ಅಂತ ಹೇಳ್ತಾರೆ. ನೀವು ಬೇಕಂದರೆ ಯಾರನ್ನಾದರೂ ಬಲ್ಲ ವೈದ್ಯರನ್ನು ಕೇಳ್ರಿ, ಅಜೀರ್ಣ ಯಾವುದರಿಂದ ಬರುತ್ತೆ ಅಂತ ಹೇಳಿ. ಅವರು ಹೇಳ್ತಾರೆ ಅಜೀರ್ಣ ಆಗೋದು ಉದರದ ಸಮಸ್ಯೆಯಿಂದ, ಅಂದರೆ ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಆ ಥರ ನೀವು ಒಳ್ಳೆ ಬಲ್ಲ ವೈದ್ಯರನ್ನು ಕೇಳ್ರಿ, ಅಜೀರ್ಣ ಹೇಗಾಗುತ್ತೆ, ಅದರ ಮೂಲ ಎಲ್ಲಿಂದ ಬರುತ್ತೆ ಅಂತ ಕೇಳಿ ನೋಡ್ರಿ, ನಿಮಗೆ ಅವಾಗ ಸಮಸ್ತ ರೋಗ ರುಜಿನಗಳ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ವಾದಿರಾಜರು ಸುಂದರವಾಗಿ ಬರೆದಿದ್ದಾರೆ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಇಂಥ ಮೂರುತಿಯ ಒಳಗೊಂಬ ನರಕ ಬಹು ಭ್ರಾಂತ ನೀನೆಲ್ಲಿಂದ ತೋರಿಸುವೆಲೋ, ಸಂತೆಯ ಮರುಳ ಹೋಗೇಲೋ ನಿನ್ನ ಮಾತು ಸಂತರು ಕೇಳಿ ಸೊಗಸಾರು ಅಂತ ಬರೆದಿದ್ದಾರೆ ನೋಡ್ರಿ. ಯಾರು ಭಗವಂತನಿಗೆ ನರಕಾದಿ ಅನರ್ಥಗಳಿವೆ ಅಂತ ತಪ್ಪು ತಿಳಿತಾರೋ ಅವರಿಗೆ ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ ನೋಡ್ರಿ. ಏನಂತ? ತಾಯಿಯ ಶಿರವನ್ನು ಕಡ್ದಿದ್ದಾನೆ ಭಗವಂತ, ಮತ್ತು ಸಂಬಂಧವಿಲ್ಲದೇ ಇದ್ರೂ ವಾಲಿಯನ್ನು ಕೊಂದಿದ್ದಾನೆ, ಸ್ವಂತ ಸೋದರ ಮಾವನನ್ನೇ ಕೊಂದವನು ಭಗವಂತ. ಹೀಗೆ ಅನೇಕ ದೋಷಗಳನ್ನು ಮಾಡಿದ್ದಾನೆ ಭಗವಂತ ಅಂತ ನಾವು ಹೇಳೋದಾಯಿತು ಅಂದರೆ, ಅನೇಕ ಪಾಪಗಳು ದೇವರಿಗೆ ಅಂಟಿಕೊಂಡು ನರಕಗಳಲ್ಲಿ ಯಾಕೆ ಇಲ್ಲ ಭಗವಂತ ಅಂತ ಅನಿಸ್ಬೋದು ಅಲ್ವಾ? ಹೀಗೆ ಎಲ್ಲರನ್ನ ಸಂಹಾರ ಮಾಡಿದ್ದಾನೆ ಭಗವಂತ, ಯಾಕೆ ನರಕ ಭಗವಂತನಿಗಿಲ್ಲ? ಆದರೆ ಹಿಂದೆ ವಾದಿರಾಜರು ಹೇಳಿದಾರಲ್ವ, ಭಗವಂತನಿಗೆ ಯಾವ ದೋಷಗಳು ಇಲ್ಲ, ಅದನ್ನು ನಾವು ತಿಳಿಬೇಕು. ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ನೋಡ್ರಿ, ಸಂತೆಯ ಮರುಳ ಹೋಗೇಲೋ ನಿನ್ನ ಮಾತು ಸಂತರು ಕೇಳಿ ಸೊಗಸಾರು ಅಂತ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಏನಂತ? ಹುಚ್ಚರು, ಹೀಗೆ ಯಾರಾದರೂ ಮಾತನಾಡಿದರೆ ಅವರನ್ನು ಹುಚ್ಚರು. ಈಗ ಹುಚ್ಚರು ಸಂತೆಯಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇರ್ತಾರಲ್ವ, ಸಂತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಮಾರ್ಕೆಟಲ್ಲಿ ಬಜಾರಲ್ಲಿ ನಿಂತ್ಕೊಂಡು ಹುಚ್ಚರ ಥರ ಏನೇನೇನೇನೋ ಮಾತನಾಡಿದರೆ ಯಾರು ಕೇಳ್ತಾರೆ ನಿನ್ನ ಮಾತನ್ನು ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಭಗವಂತನಿಗೆ ಈ ರೀತಿ ಎಲ್ಲ ದೋಷಗಳಿದ್ದಾವೆ, ಭಗವಂತ ಯಾರ್ಯಾರನ್ನೋ ಕೊಂದಿದ್ದಾನೆ, ಹಾಗಾಗಿ ಭಗವಂತನಿಗೆ ಪಾಪ ಇದೆ ಅಂತ ಯಾರಾದರೂ ನುಡಿದ್ರೆ, ಯಾರಾದರೂ ಹೇಳಿದ್ರೆ ಅವರನ್ನು ಹುಚ್ಚರು ಅಂತ ಇಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಈಗ ಎಲ್ಲಾದರೂ ಹೊರಗಡೆ ನೋಡ್ತಾ ಇರ್ತೀವಲ್ವ, ಹುಚ್ಚರು ಸುಮ್ಮನೆ ಏನೇನೋ ಬಡಬಡಿಸ್ತಾ ಇರ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ, ಗಟ್ಟಿಗಟ್ಟಿಯಾಗಿ ವಟ 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 ಅಂತ ಮಾತಾಡ್ತಾ ಇರ್ತಾರೆ. ಅವ್ರ ಮಾತುಗಳನ್ನು ನಿಂತ್ಕೊಂಡು ಕೇಳ್ತೀವ ನಾವು, ಏನೇನು ಮಾತಾಡ್ತಾ ಇದ್ದಾರೆ ಇವರು ಅಂತ? ಹಾಗೆ ಈ ಥರ ಏನಾದರೂ ಮಾತಾಡ್ತಾ ಇದ್ದರೆ, ಹೀಗೆ ಸಂತೆಯಲ್ಲಿ ನಿಂತ್ಕೊಂಡು ಹುಚ್ಚರು ಮಾತಾಡ್ದಿರ್ತಾರ, ಅವರಿಗೆ ಸಮ ನೀವು ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ. ಯಾರೋ ಒಬ್ಬರು ಇಬ್ಬರು ಕೇಳ್ಬೋದು ನಿಂತ್ಕೊಂಡು, ಏನೋ ಹೇಳ್ತಾ ಇದ್ದಾನೆ ಇವನು ಅಂತ. ಆದರೆ ಸಂತರು ಕೇಳಿ ಸೊಗಸಾರು ಅಂತಂದರೆ, ಸಂತರು ಅಂದರೆ ಸಜ್ಜನರು. ಸಜ್ಜನರು ಇದನ್ನು ಕೇಳಿ ಆನಂದ ಪಡ್ತಾರಾ? ಇಲ್ಲ, ಬೈತಾರೆ, ಹೋಗೋ ಇಲ್ಲಿಂದ ಅಂತ ಅಲ್ವಾ? ಆ ರೀತಿ ಸಂತರು ಕೇಳಿ ಸೊಗಸಾರು, ಸಂತರು ಏನಾರು ಕೇಳಿ ಸೊಗಸನ್ನು ಪಡ್ತಾರ ಅಂದರೆ ಸಂತೋಷ ಪಡ್ತಾರ, ಖುಷಿ ಪಡ್ತಾರ ಅಂತ ಇಲ್ಲಿ ಸುಂದರವಾಗಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ನೋಡ್ರಿ. ಇಂಥ ಮೂರುತಿಯ ಒಳಗೊಂಬ ಅಂತ ಹೇಳ್ತಾ ಇದ್ದಾರೆ. ಎಂಥ ಮೂರುತಿ
ಅದು ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನುಂಗುವ ಮೂರುತಿ ಅಲ್ವಾ ಭಗವಂತ. ಇಂತಹ ಮೂರುತಿಗೆ ನರಕಾದಿಗಳು ಇದ್ದಾವೆ ಅಂತ ಯಾರಾದರೂ ಭಾವಿಸಿದರೆ ಅವರೆಲ್ಲ ಹುಚ್ಚರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಇಂಥ ಮೂರುತಿಗೆ ಏನಾದರೂ ದೋಷಗಳಿದಾವ? ಇಡೀ ಬ್ರಹ್ಮಾಂಡವನ್ನೇ ನುಂಗಿದಂಥ ಮೂರುತಿ ಇದು ಅಂತ ಹೇಳಿ ಲಕ್ಷ್ಮೀದೇವಿ ಸುಂದರವಾಗಿ ಹೇಳ್ತಾ ಇದ್ದಾಳೆ. ನೋಡ್ರಿ, ವಾದಿರಾಜರು ತುಂಬ ಸುಂದರವಾಗಿ ಬರೀತಾರೆ ನೋಡ್ರಿ ಇಲ್ಲಿ. ಹೀಗೆ ಎಲ್ಲರನ್ನ ಕೊಂದು ತಪ್ಪುಗಳನ್ನು ಮಾಡಿದಂತಹ ಭಗವಂತನಿಗೆ ನರಕಾದಿಗಳಿದ್ದಾವೆ ಅಂತ ಯಾರಾದರೂ ಭಾವಿಸೋದಾದರೆ ನರಕ ಎಲ್ಲಿದೆ ಅಂತ ಹೇಳ್ತಾರಂತೆ ವಾದಿರಾಜರು. ಎಲ್ಲಿದೆ ನರಕ? ಎಲ್ಲವನ್ನ ತನ್ನ ಉದರದಲ್ಲಿ ತನ್ನಲ್ಲೇ ತುಂಬಿಕೊಂಡಂತಹ ಭಗವಂತನಿಗೆ ಹಾಗೆ ನರಕ ಇರಬೇಕು ಅಂದರೆ ತುಂಬ ವಿಸ್ತಾರವಾದಂಥ ಒಂದು ದೊಡ್ಡ ನರಕ ಇರಬೇಕು. ಅಂಥದ್ದು ಎಲ್ಲಿದೆ? ಇಡೀ ಬ್ರಹ್ಮಾಂಡವನ್ನೇ ಭಗವಂತ ತನ್ನ ಉದರದಲ್ಲಿ ಹಾಕ್ಕೊಂಬಿಟ್ಟಿದ್ದಾನೆ. ಹಾಗಾಗಿ ನರಕಕ್ಕೆ ಜಾಗನೇ ಇಲ್ಲ. ಅಂತಹ ನರಕ ಎಲ್ಲಿದೆ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದ್ದಾರೆ ನೋಡ್ರಿ. ಅಷ್ಟು ಸುಂದರವಾದಂಥ ನುಡಿಗಳು, ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಮುಂದಿನ ನುಡಿಗೆ ಹೋಗೋಣ ಸ್ನೇಹಿತರೆ. ಶ್ರೀನಾರಾಯಣರ ಜನನಿ ಜನಕಾರ ನಾನೆಂಬ ವಾದಿ ನುಡಿಯಾಲು ಜಾಣಾರಿಂದರಿಯ ಮೂಲ ರೂಪವ ತೋರಿ ಶ್ರೀನರಸಿಂಹನ ಅವತಾರ ಅಂತ ಹೇಳ್ತಾರೆ. ಇಲ್ಲಿ ಶ್ರೀನಾರಾಯಣರ ಜನನಿ ಜನಕಾರ ನಾನೆಂಬ ವಾದಿ ನುಡಿಯಾಲು ಭಗವಂತನ ತಂದೆ ತಾಯಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ತಂದೆ ತಾಯಿ ಯಾರು ಅಂತ ಇಲ್ಲಿ ವಾದಿರಾಜರು ಕೇಳ್ತಾ ಇದ್ದಾರೆ. ಯಾರಾದರೂ ಇದ್ದಾರಾ ಭಗವಂತನಿಗೆ ತಂದೆ ತಾಯಿ ಅಂತ? ದೇವಕಿ ತನ್ನ ಹೊಟ್ಟೆಯಲ್ಲಿ ಭಗವಂತನನ್ನು ಹೊತ್ತಿದ್ಲು ಅಂತ ಅಂದರೆ ಭಗವಂತನಿಗೆ ಗರ್ಭವಾಸನೇ ಇಲ್ಲ. ಭಗವಂತ ಹುಟ್ಟುತ್ತಾನೆ ಶಂಖ ಚಕ್ರ ಗದೆ ಕೌಸ್ತುಭ ಎಲ್ಲವನ್ನ ಧರಿಸಿ ಚತುರ್ಭುಜನಾಗಿ ಭಗವಂತ ಹುಟ್ಟಿದ್ದಾನೆ. ಹಾಗೆ ಭಗವಂತನನ್ನು ದೇವಕಿ ಹೊಟ್ಟೆಯಲ್ಲಿ ಹೊತ್ತಿದ್ಲು ಅಂತಂದರೆ ಶಂಖಚಕ್ರವನ್ನೆಲ್ಲ ಹೊತ್ಕೊಂಡು ಭಗವಂತ ಹುಟ್ಟಲಿಕ್ಕೆ ಸಾಧ್ಯನಾ? ಹೊಟ್ಟೆಯಲ್ಲಿ ಇರಲಿಕ್ಕೆ ಸಾಧ್ಯನಾ ಆ ರೀತಿ? ಹಾಗೇನಾದರೂ ಇತ್ತು ಅಂದರೆ ಮಿಕ್ಕ ಎಲ್ಲ ಮಕ್ಕಳು ಅದೇ ರೀತಿಯಾಗಿ ಶಂಖಚಕ್ರಗಳನ್ನು ಧರಿಸ್ಕೊಂಡೇ ಹುಟ್ಟಬೇಕಾಗಿತ್ತು. ಭಗವಂತ ಒಬ್ಬನೇ ಯಾಕೆ ಶಂಖಚಕ್ರವನ್ನು ಧರಿಸಿ ಹೊಟ್ಟೆಯಲ್ಲಿ ಇರಬೇಕಾಗಿತ್ತು? ಹಾಗೆ ಭಗವಂತ ಗರ್ಭದಲ್ಲಿ ಇದ್ದು ಬಂದಿದ್ದಾನೆ ಅಂತಂದರೆ ಬರ್ತಾನೆ 6 ವರ್ಷದ ಕಂದನಾಗಿ ಭಗವಂತ ಬಂದಿದ್ದಾನೆ. ಉಪನಯನವನ್ನೇ ಮಾಡ್ಕೊಂಡ್ಬಿಟ್ನಂತೆ ಬಂದ ತಕ್ಷಣ. ಹಾಗೆ ಮಗು ಯಾವುದಾದ್ರೂ 6 ವರ್ಷದ ಮಗು ಹುಟ್ಟಲಿಕ್ಕೆ ಸಾಧ್ಯನಾ? ಬರ್ತಾನೆ 6 ವರ್ಷದ ಮಗುವಾಗಿಯೇ ಬಂದು ಭಗವಂತ ಉಪನಯನವನ್ನು ಮಾಡ್ಕೊಂಡಿದ್ದಾನಂತೆ. ಹಾಗಾಗಿ ಭಗವಂತನಿಗೆ ಗರ್ಭವಾಸ ಇಲ್ಲ. ಭಗವಂತನಿಗೆ ಯಾರು ತಂದೆ ತಾಯಿಗಳಿಲ್ಲ. ನರಸಿಂಹಾವತಾರದಲ್ಲಿ ಯಾರು ತಂದೆ ತಾಯಿ ಭಗವಂತನಿಗೆ? ಕಂಬದಿಂದ ಬಂದಂಥ ನರಸಿಂಹದೇವರು. ಹಾಗೆ ಭಗವಂತನಿಗೆ ಗರ್ಭವಾಸವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಭಗವಂತನಿಗೆ ಅವತಾರಗಳಲ್ಲಿ ತಂದೆ ತಾಯಿಗಳು ಇದ್ದಾರೆ. ಭಗವಂತನ ಬೇರೆ 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 ಅವತಾರಗಳನ್ನು ತಗೊಂಡಾಗ ಎಲ್ಲ ಅವತಾರದಲ್ಲೂ ತಂದೆ ತಾಯಿಗಳಿದ್ದಾರೆ. ಅವನ ಮೂಲ ರೂಪ ಭಗವಂತನ ಮೂಲ ರೂಪದಲ್ಲಿ ತಂದೆ ತಾಯಿಗಳು ಯಾರೂ ಇಲ್ಲ. ಅವನಿಗೆ ಅವಶ್ಯಕತೆಯೂ ಇಲ್ಲ ತಂದೆ ತಾಯಿಗಳ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಎಲ್ಲರಿಗೂ ನಮಗೆಲ್ಲರಿಗೂ ತಂದೆ ತಾಯಿಯಾದಂಥ ಭಗವಂತನಿಗೆ ತಂದೆ ತಾಯಿಯ ಅವಶ್ಯಕತೆ ಇಲ್ಲ. ಎಲ್ಲ ಅವತಾರಗಳು ಭಗವಂತನದ್ದು ಸ್ವಯಂ ವ್ಯಕ್ತ. ಅವನ ಇಚ್ಛೆ ಪಡೆದ್ರೆ ಏನು ಬೇಕಾದರೂ ಅವತಾರವನ್ನು ತಗೊಳ್ತಾನೆ ಭಗವಂತ. ನಮ್ಮ ನಾರಾಯಣಗೆ ಎಲ್ಲ ಅವತಾರಗಳು ಸ್ವಯಂ ವ್ಯಕ್ತ ಅಂತ ಹೇಳ್ತಾರೆ ನೋಡ್ರಿ. ಅವತಾರಗಳು ತಾನೇ ಆಗಿದ್ದಾನೆ, ಎಲ್ಲನೂ ತಾನೇ ಆಗಿದ್ದಾನೆ ಭಗವಂತ. ಪರಮಾನಂದ ಸ್ವರೂಪ ಅಂತ ಹೇಳ್ತಾರೆ. ಎಲ್ಲ ಅವತಾರಗಳು ಭಗವಂತನೇ. ಅವನು ಅಜ ಅಂತ ಹೇಳ್ತಾರೆ. ಅಜ ಅಂತಂದರೆ ಹುಟ್ಟೇ ಇಲ್ಲದವ ಅಂತ. ನರಸಿಂಹ ಅವತಾರದಲ್ಲಿ ಮುಖ ಮೃಗದ ಥರ ಇರುತ್ತೆ, ದೇಹವೆಲ್ಲ ನರನಂತೆ ಇರುತ್ತೆ. ಹೀಗೆ ಭಗವಂತ ಯಾವ ಅವತಾರವನ್ನಾದರೂ ತೆಗೆದುಕೊಳ್ಳುವವನು. ಹಾಗಾಗಿ ವಾದರಾಜರು ಹೇಳ್ತಾ ಇದ್ದಾರೆ, ಇಂತಹ ನಾರಾಯಣನಿಗೆ ಜನನಿ ಜನಕರು ಇದ್ದಾರೆ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯವಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವು ನರಸಿಂಹನ ಅವತಾರವನ್ನು ನೋಡ್ರಿ, ಜಾಣರೇ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಶ್ರೀನಾರಾಯಣನ ಜನನಿ ಜನಕರ ನಾನೆಂಬ ವಾದಿ ನುಡಿಯಾಲು ಜಾಣಾರಿಂದರಿಯ ಮೂಲಾರೂಪವ ತೋರಿ ಶ್ರೀನರಸಿಂಹನ ಅವತಾರ ಅಂತ. ಶ್ರೀನಾರಾಯಣನಿಗೆ ಜನನಿ ಜನಕರು ಇದ್ದಾರೆ ಅಂತ ಯಾರಾದರೂ ವಾದ ಮಾಡಿದರೆ ಜಾಣರೆಲ್ಲರೂ ತಿಳ್ಕೊಳ್ರಿ, ಭಗವಂತನ ರೂಪ ಮೂಲ ರೂಪಕ್ಕೆ ಯಾವ ತಂದೆ ತಾಯಿಗಳು ಇಲ್ಲ. ನರಸಿಂಹಾವತಾರನೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ. ಈ ನುಡಿಯಲ್ಲಿ ಇಷ್ಟೆಲ್ಲ ಅರ್ಥ ಅಡಗಿದೆ ಸ್ನೇಹಿತರೆ. ಈ 3 ನುಡಿಗಳ ಅರ್ಥವನ್ನು ಇವತ್ತು ತಿಳಿದಾಯಿತು. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಇನ್ನೊಂದಷ್ಟು ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ. ಮತ್ತೆ ಸಿಗ್ತೀನಿ. ಹರೇ ಶ್ರೀನಿವಾಸ.